ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿದರು. ಇದರಲ್ಲಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣವನ್ನು ಈ ಸರಿ ಮಾಡುವುದಾಗಿ ಅಥವಾ ಒಂದು ಹೊಸ ರೂಪವನ್ನು ಕೊಡೋದಾಗಿ ಅದರಲ್ಲಿ ಘೋಷಣೆ ಕೂಡ ಮಾಡಿದರು. ಹಾಗಾದರೆ ಈ ಹೊಸ ರೂಪ ಕೊಟ್ಟ ನಂತರ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಯಾವ ರೀತಿ ರೆಡಿ ಆಗುತ್ತೆ, ಅದಕ್ಕೆ ಯಾವ ರೀತಿಯ ರೂಪುರೇಷೆಗಳಿದೆ, ಅದರ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಐತಿಹಾಸಿಕ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೊಸ ಸ್ಪರ್ಶ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಹೊಸ ರೂಪ. ನಿಲ್ದಾಣದ ನವೀಕರಣಕ್ಕೆ ಅಧಿಕಾರಿಗಳ ಜೊತೆ ಸಚಿವರ ಚರ್ಚೆ. 45 ವರ್ಷಗಳ ಇತಿಹಾಸ ಇರುವ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಶೀಘ್ರದಲ್ಲಿಯೇ ಹೊಸ ಸ್ಪರ್ಶ ಸಿಗಲಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ 3-4 ಅಂತಸ್ತಿನ ಬಿಲ್ಡಿಂಗ್ ನಿರ್ಮಾಣ ಮಾಡಲು ಪ್ಲಾನ್ ನಡೆಯುತ್ತಿದೆ. ಈಗಾಗಲೇ ಅಧಿಕಾರಿಗಳ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚರ್ಚಿಸಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ನಕ್ಷೆ ತಯಾರಿಸುವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಮುಂದಿನ 5-6 ತಿಂಗಳಲ್ಲಿ ಬಸ್ ನಿಲ್ದಾಣದ ಬಿಲ್ಡಿಂಗ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಟೆಂಡರ್, ಇತರೆ ಪ್ರಕ್ರಿಯೆಗಳು ಪ್ರಾರಂಭವಾಗಲಿವೆ ಎನ್ನಲಾಗುತ್ತಿದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ನಿತ್ಯ 10,000ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡುತ್ತಿವೆ. 3 ಅಂತಸ್ತಿನ ಬಿಲ್ಡಿಂಗ್ ನಿರ್ಮಿಸಿ ಬಸ್ಗಳನ್ನು ಆಪರೇಟ್ ಮಾಡುವುದು, ಬಿಲ್ಡಿಂಗ್ನ ಕೆಲವು ಮಳಿಗೆಗಳನ್ನು ಬಾಡಿಗೆಗೆ ನೀಡಿ ನಿಗಮದ ಬೊಕ್ಕಸ ತುಂಬಿಸುವ ಬಗ್ಗೆಯೂ ಚಿಂತಿಸಲಾಗ್ತಿದೆ. 8,500 ಬಸ್ಗಳು ಬಿಎಂಟಿಸಿದು ಒಂದಿನಕ್ಕೆ ಶೆಡ್ಯೂಲ್ಸ್ 8,500 ಟ್ರಿಪ್ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಕೆಎಸ್ಆರ್ಟಿಸಿದು 1,500 ಹೋಗುತ್ತೆ. ಒಟ್ಟು 10,000 ಹತ್ತತ್ರ ಬಸ್ಸುಗಳು ಪ್ರತಿದಿನ ಅಲ್ಲಿಂದ ಹೊರಡುತ್ತೆ. ಅಷ್ಟು ದಟ್ಟಣೆ ಆಗಿದೆ. ಅದಕ್ಕೆ ಈಗ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗಲೇ ಟವರ್ 16 ಅಂತಸ್ತಿನ ಟವರ್ ಮಾಡಬೇಕು ಅಂತ ಅವಾಗ ಪ್ರಪೋಸಲ್ ಮಾಡೋದು ಆಗಲಿಲ್ಲ. ಈಗ ಮನೆ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಏನು ಪ್ರತಿದಿನ 10,000 ಬಸ್ಸು ಹೊರಡಬೇಕಲ್ಲ, ಅದಕ್ಕೆ ತಕ್ಕನಾಗೆ 3-4 ಅಂತಸ್ತು ಕೆಎಸ್ಆರ್ಟಿಸಿ ಬಿಎಂಟಿಸಿಗೆ ಬೇಕಾಗುತ್ತೆ. 3-4 ಅಂತಸ್ತು ಬೇಕಾಗುತ್ತೆ. ಆಮೇಲೆ ಅದರ ಮೇಲೆ ಏನಾದರೂ ಕಮರ್ಷಿಯಲ್ಲು ಮಾಡ್ಬೋದು, ಅಥವಾ ನಾವೇ ಮಾಡ್ಬೋದು, ಅಥವಾ ಜಾಯಿಂಟ್ ವೆಂಚರು. ಇನ್ನು ತೀರ್ಮಾನ ಆಗಿಲ್ಲ. ಮೆಟ್ರೋ ರೈಲು ನಿಲ್ದಾಣಗಳಿಗೆ ಹೋಗುವ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಬಸ್ ನಿಲ್ದಾಣವನ್ನ ವಿನ್ಯಾಸ ಮಾಡುವ ಪ್ಲಾನ್ ಮಾಡಲಾಗ್ತಿದೆ. ಹೈಟೆಕ್ ಸ್ಪರ್ಶ ನೀಡುವುದರ ಜೊತೆಗೆ ಎಐ ಕ್ಯಾಮೆರಾಗಳು, ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಇಡಿ ಅಳವಡಿಸಿ ಹೊಸ ರೂಪ ನೀಡಲಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.